ಮಾಡ್ಕೊಂಡು ಇಬ್ರು ಡಿಪ್ರೆಷನ್ ಇಲ್ಲಿಂದ ಇವತ್ತು ಬೇಕ್ ಪಾಯಿಂಟ್ ಲಾಗ್ನ ಮಾಡೋಕ್ಕೆ ಅಂತ ಬಂದಿದ್ದೀನಿ ಗೈಸ್. ಇವಾಗ ಯೂಟ್ಯೂಬ್ ವಿಡಿಯೋಗೆ ನೋಡಿ, ನಾನು ವಿನಯ್ ನಮ್ಮ ಪಾರ್ಟ್ನರ್ ವಿನಯ್ ಸೇರ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಇವಾಗ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದಿದ್ದೀವಿ ವಿಡಿಯೋ ಮಾಡೋಕ್ಕೆ ಯಾವ್ದಾದ್ರೆ ಬೇಕ್ ಪಾಯಿಂಟ್ನ ನೋಡಿ. ಇವತ್ತು ಬೇಕ್ ಐಟಮ್ಸ್ಗಳನ್ನ ರಿವ್ಯೂ ಮಾಡಿ ಹೇಳ್ತೀವಿ ಬನ್ನಿ. ಇದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ವಿಡಿಯೋನ ನೋಡಿ. ಸ್ಪೆಷಲ್ ಏನು ಸ್ಪೆಷಲ್ ಐಟಮ್ಸ್ಗಳಿದೆ? ಸ್ಪೆಷಲ್ ತುಂಬ ಐತೆ. ಬಟ್ ನಾವು 5 ಸ್ಟಾರ್ ತಿನ್ಬೇಕಾ ನಾವು? ರಮೇಶ್ ಸುರೇಶ್ ಫಸ್ಟ್ ಕೇಳೋಣ. ಫಾರ್ ಕಂಟೆಂಟ್ ಪರ್ಪಸ್ಗೆ 5 ಸ್ಟಾರ್ ಡಿಫ್ರೆಂಟ್ ಆಗಿ ಏನೋ ಥಿಂಕ್ ಮಾಡ್ತಾವ್ರೆ, ಡಿಫ್ರೆಂಟ್ ಆಗಿ ಮಾಡೋಣ ಅಂತ. डिप्रेशन में रहता हूँ हमेशा. अब भी मैं डिप्रेशन में हूँ, माँ कसम. ಅಂತ ನನಗೂ ಅರ್ಥ ಆಗಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ನೋಡೋಣಪ್ಪ ಏನಾಗುತ್ತೆ ವಿಡಿಯೋಲಿ ಅಂತ. ವಿಡಿಯೋಲಿ ಅಂತ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡೋ, ಏನಂತ ಪ್ರೋಸೆಸ್ ಏನಂತ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿ. ಇವಾಗ ಪ್ರಾಸೆಸ್ ಏನಿಲ್ಲ, ಇಬ್ರು ಹೊರಗಡೆ ಬರ್ತೀವಿ, ಇವ್ರು ಇಲ್ಲಿ ನಿಂತಿರ್ತಾರೆ. ನೀವೇನೋ ಒಂದು ಸೊಲ್ಯೂಷನ್ ಮಾಡ್ತಾರೆ ಇಟ್ಕೊಡಿ ಅಂತ. ನೀವು ಒಂದು ತೊಗೊತೀರಾ, ಮತ್ತೆ ನನಗೊಂದು ತೊಗೊತೀವಿ, ತಿಂತೀವಿ. ಓಕೆ, ತಿಂತ ಹೊರಗಡೆ ಮಾಡ್ಕೊಂಡು ಇಬ್ರು ಹಿಂಗೆ ಕೈ ಇಟ್ಕೊಂಡು ಹಿಂಗೆ ರಮೇಶ್ ಸುರೇಶ್ ರಮೇಶ್ ಸುರೇಶ್ ಮುಖೇಶ್ ಹೆಸರುಗಳು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ರಮೇಶ್ ಕಲ್ಲೇಶು ಇನ್ನೊಂದೇನು ಸುರೇಶ್ ಇದ್ದಿದ್ದು ಇವಾಗ ಕ್ಯಾನ್ಸಲ್ ಆಯಿತು. ಇವಾಗ ರಮೇಶ್ ಸುರೇಶ್ ಮುಖೇಶ್. 4 ಸ್ಟಾರ್ನ ವೇಸ್ಟ್ ಮಾಡಿದ್ದೀವಿ. ಒಟ್ಟಿನಲ್ಲಿ ನಾನು 2 ತಿಂದೆ, ನಾನು ಒಂದೇ ತಿಂದೆ. ಕ್ಯಾಮ್ರಾಮ್ಯಾನ್ ಅಂತೂ ಫಾ ಆಗ್ಬಿಟ್ಟು Actually, video ಮಾಡ್ಕೊಬೇಕಾದ್ರೆ ಆಡಿಯೋ ರೆಕಾರ್ಡರ್ ಆಫ್ ಆಗೋಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಅಂಡ್ ಅಸಿಗಸ್ ನಾನು ಯೂಟ್ಯೂಬ್ ವಿಡಿಯೋ ಲಾಗ್ ಮಾಡ್ತೀನಿ. ನಾನು ಡೈಲಿ ಲಾಗ್ಸ್, ಅಂದ್ರೆ ಇನ್ಸ್ಟಾಗ್ರಾಮ್ಗಿಂತ ಯೂಟ್ಯೂಬಲ್ಲಿ ಲಾಗ್ಸ್ ವಿಡಿಯೋಸ್ ಎಲ್ಲ ಚೆನ್ನಾಗಿ ಓಡುತ್ತೆ, ಮತ್ತೆ ಅದರಿಂದ ರೆವೆನ್ಯೂ ಕ್ರಿಯೇಟ್ ಆಗುತ್ತೆ ಯೂಟ್ಯೂಬಿಂದ. ನನ್ಗೇನಾದ್ರು ಒಂದು ಅಡ್ವೈಸ್, ನಿಮ್ 25 years ಲೆಗಸಿಯಿಂದ ನನ್ಗೇನಾದ್ರು ಒಂದು ಅಡ್ವೈಸ್ ಕೊಡ್ತೀರಾ ಅಂತಂದ್ರೆ ಏನ್ ಕೊಡ್ತೀರಾ? ನಿಮಗೆ ಅಂತಲ್ಲ, ಇಡೀ ಸಮಾಜಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತೇನೆ, ಅಡ್ವರ್ಟೈಸ್ಮೆಂಟ್ ಅಲ್ಲ, ಅಡ್ವೈಸ್ ಕೊಡ್ತೇನೆ. ಏನಂತಂದ್ರೆ ಯಾವುದೇ ಕ್ಷೇತ್ರ ಆಗಲಿ, ವರ್ಕ್ ಹಾರ್ಡ್. ಆಮೇಲೆ ಇವೆಲ್ಲ ಒಂದು ದಿನಕ್ಕೆ ಕಟ್ಟಿ ನಿಲ್ಲಿಸುವಂಥದ್ದಲ್ಲ, ಹಲವಾರು ವರ್ಷಗಳು ಬೇಕು. ಹಲವಾರು ವರ್ಷಗಳ ನಿರಂತರ ಪರಿಶ್ರಮ. ಕುಗ್ಗಬಾರ್ದು. ತುಂಬ ಸಲ ಸೋತಿರ್ತೀವಿ, ಸೋತಾಗ ಕುಗ್ಗಬಾರ್ದು, ಗೆದ್ದಾಗ ಹಿಗ್ಗಬಾರ್ದು. ಗೆದ್ದಾಗ ಇನ್ನೂ ಒಂದು ಮುಖ್ಯವಾದ ಪಾಯಿಂಟ್ ಏನಂದರೆ ಅಹಂಕಾರ ತೋರಿಸ್ಬೇಕು. ಗೆಲುವೊಟ್ಟಿಗೆ ಸಹನೆ, ಸಂಸ್ಕಾರ ಎರಡೂ ಇದ್ಬಿಟ್ರೆ ಎಷ್ಟು ಎತ್ತರಕ್ಕೆ ಬೇಕಾದ್ರೆ ಬೆಳಿಬೋದು. ಆಮೇಲೆ ನಮಗೆ ಒಂದು ಪರಿಗಣನೆಯಲ್ಲಿ ಒಂದು ಮನವರಿಕೆ ಇರಬೇಕು. ಎಷ್ಟೇ ಎತ್ತರಕ್ಕೆ ಹೋಗಿರೋರು ಕೂಡ ಬಿದ್ದಿರುವಂಥ ಇತಿಹಾಸಗಳಿಗೆ ಅದು ಬೀಳಬಾರ್ದು. ಅಂದರೆ ಅಹಂಕಾರನ ಮೈಗೂಡಿಸ್ಕೋಬಾರ್ದು. ಯಾವತ್ತೇ ಆದ್ರೂ ಎಷ್ಟೇ ಎತ್ತರಕ್ಕೆ ಬೆಳೀರಿ, ಎಷ್ಟೇ ಇದು ಮಾಡಲಿ, ಸಂಸ್ಕಾರ ಮತ್ತು ಪ್ರೀತಿ ವಿಶ್ವಾಸ ಮೊದಲು ಹೆಂಗಿರ್ತೀವಿ, ಶೂನ್ಯ ಬದುಕಿನಲ್ಲಿ ಹೇಗಿರ್ತದೆ ನಮ್ಮ ಬದುಕು ಅಥವಾ ನಮ್ಮ ರಿಯಾಕ್ಷನ್ಸು, ಅದೇ ರೀತಿ ಎಷ್ಟೇ ಎತ್ತರಕ್ಕೆ ಹೋದ್ರು ನಾವು ಅದೇ ಸಂಯಮ, ಅದೇ ತಾಳ್ಮೆಯನ್ನು ನಾವು ಮೈಗೂಡಿಸ್ಕೊತಾ ಹೋದರೆ ಇನ್ನೂ 10 ಪಟ್ಟು ಯಾವುದೇ ಕ್ಷೇತ್ರದಲ್ಲಾಗಿ ಬೆಳವಣಿಗೆ ಸಾಧ್ಯ. ಮೀಟ್ ಮಾಡಿ ನನಗಂತೂ ತುಂಬ ಥ್ಯಾಂಕ್ ಯು. ನಿಮ್ಮ ಅಡ್ವೈಸ್ನ ಫಾಲೋ ಮಾಡ್ತೀನಿ, ಥ್ಯಾಂಕ್ ಯು. ಇವಾಗ ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಕ್ಕೆ ನಮ್ಮ ಚೈ ಏನು ಹೇಳ್ತಾಳೆ ಬನ್ನಿ ಹೇಳ್ತೀನಿ. ನಾನು ಏನಂತ ಹೇಳ್ತೀನಿ ಅಂದರೆ, ನಾನು ಏನು ಹೇಳ್ತೀನಿ ಅಂತಂದರೆ, ತುಂಬ ದೊಡ್ಡದಾಗಿ ಬೆಳೀಲಿ. ಅವನಿಗೆ ಮಿಲಿಯನ್ಸ್ ಟ್ರಿಲಿಯನ್ಸ್ ಅಷ್ಟು ಫಾಲೋವರ್ಸ್ ಆಗಲಿ, ಅವ್ನ ಕರಿಯರಿಗೆ ಒಳ್ಳೇದಾಗಲಿ ಅಂತ ಮನಸ್ಪೂರ್ವಕವಾಗಿ ವಿಶ್ ಮಾಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ವಿಶ್. ಥ್ಯಾಂಕ್ ಯು ಜೈ.